Hello aspirants, welcome to Spardha Lines. Today we will discuss some of the important articles in the current affairs section. ಇದರಲ್ಲಿ ಮೊದಲನೇದಾಗಿ the Karnataka Health Department has decided to declare sudden deaths under the age of 45 as notifiable disease. ಈ notifiable disease ಅಂದ್ರೆ ಏನು ಸರ್? Notifiable disease ಅಂದ್ರೆ under Karnataka Epidemic Diseases Act of 2020, certain diseases will be classified as notifiable diseases. ಅಂದ್ರೆ ಈ disease ಇಂದ ಯಾರೇ ಸತ್ರು, any deaths that is happening because of this disease should be notified to Public Health Department. ಈಗ there is a report saying that from 40 ವಯಸ್ಸಿಂದ 45 ವರ್ಷದವರೆಗೂ ಈ ಕಾರ್ಡಿಯಾಕ್ ಅರೆಸ್ಟ್ ಇಂದ ಡೆತ್ಸ್ ಆಗ್ತಿರೋದು, ದಟ್ ಕೇಸಸ್ ವಿ ಆರ್ ರೀಡಿಂಗ್ ಅಕ್ರಾಸ್ ನ್ಯೂಸ್ ಪೇಪರ್ಸ್ ಎವ್ರಿ ಡೇ. ಎಲ್ರು 40ರಿಂದ 45 ವರ್ಷದವರು ದೇ ಆರ್ ಎಟ್ ಹೈ ರಿಸ್ಕ್ ಆಫ್ ಕಾರ್ಡಿಯಾಕ್ ಅರೆಸ್ಟ್ ದೀಸ್ ಡೇಸ್. ಸೊ ಅದಕ್ಕೆ ಕರ್ನಾಟಕ ಗವರ್ಮೆಂಟ್ ಹಸ್ ಕಮ್ ಅಪ್ ವಿತ್ ದಿಸ್ ಇನಿಷಿಯೇಟಿವ್ saying that any deaths happening because of heart attack, sudden heart attack related deaths ಏನಾದ್ರೂ ಇದ್ರೆ across the state it should be notified to the Public Health Department. ನೀವು ನೋಡ್ತಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಚಿರಂಜೀವಿ ಸರ್ಜಾ ಸರ್, ಇವ್ರು ಡೆತ್ಸ್ ಎಲ್ಲ ಆಗಿರೋದು ಅನ್ಫಾರ್ಚುನೇಟ್ಲಿ ಕಾರ್ಡಿಯಾಕ್ ಅರೆಸ್ಟ್ ಇಂದ. ಯಾಕೆ ಈ ನಡುವೆ ಈ ತರ ಆಗ್ತಿದೆ ಅಂತ ತಿಳ್ಕೊಳ್ಳೋಕೆ, ಟು ಅಂಡರ್ಸ್ಟ್ಯಾಂಡ್ ದೀಸ್ ಡೆತ್ಸ್, ಫಾರ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಡೆತ್ಸ್, ಇದನ್ನ ನೋಟಿಫೈಬಲ್ ಡಿಸೀಸ್ ಅಂತ ಮಾಡ್ತಿದ್ದೀವಿ. ಇದರಿಂದ ಏನ್ ಸಿಗುತ್ತೆ ಅಂದ್ರೆ ನಮ್ಗೆ ಡೇಟಾ ಸಿಗುತ್ತೆ. ಸೊ ಈ ಡೇಟಾ ಯೂಸ್ ಮಾಡಿಕೊಂಡು ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಡೆತ್ಸ್, ಮತ್ತೆ ನಾವು ಹೇಗೆ ಇದನ್ನ ತಡಿಬಹುದು, ಹೌ ಕ್ಯಾನ್ ವಿ ಇಂಟರ್ವೀನ್ ಟು ಸ್ಟಾಪ್ ದಿಸ್ ಡೆತ್ಸ್ ಅನ್ನೋ ಆ ತರ ಒಂದು ಡೇಟಾ ಬೇಕು ಅಂತ ವಿ ಆರ್ ಕ್ಲಾಸಿಫೈಯಿಂಗ್ ಇಟ್ ಆಸ್ ನೋಟಿಫೈಬಲ್ ಡಿಸೀಸ್. ಸೊ ನೀವೇನಾದ್ರು 2024 KPSC KS ಪ್ರಿಲಿಮ್ಸ್ ಕೊಟ್ಟಿದ್ರೆ ನಿಮ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನಾ ಅಂತ ಒಂದು ಓದಿರ್ತೀರಾ. ಅದು ಫೇಸ್ ವೈಸ್ ಇಂಪ್ಲಿಮೆಂಟೇಶನ್ ಮಾಡ್ತಿದ್ರು. ಇನಿಷಿಯಲಿ ಸ್ಟಾರ್ಟ್ ಆದಾಗ ಕೆಲವೊಂದು ಅರೌಂಡ್ 86 ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಮಾತ್ರ ಇದನ್ನ ಲಾಂಚ್ ಮಾಡಲಾಗಿತ್ತು. ಸೊ ಬಿಕಾಸ್ ಆಫ್ ದಿ ಸಕ್ಸಸ್ ದಟ್ ದಿಸ್ ಸ್ಕೀಮ್ ವಾಸ್ ಗೇನಿಂಗ್, ನೌ ಅಕ್ರಾಸ್ ಕರ್ನಾಟಕ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಗವರ್ಮೆಂಟ್ ನೋಟಿಫೈಬಲ್ ಡಿಸೀಸ್ ನ ಜೊತೆ ಸೇರಿಸೋದ್ರ ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನಾನ ಅಕ್ರಾಸ್ ಕರ್ನಾಟಕ ಲಾಂಚ್ ಮಾಡ್ತಿದೀವಿ. ಇದನ್ನ ಯಾಕೆ ಲಾಂಚ್ ಮಾಡ್ತಿದೀವಿ ಅಂದ್ರೆ ಟು ರೆಡ್ಯೂಸ್ ಡಿಲೇಸ್ ಇನ್ ಡಯಾಗ್ನೋಸಿಸ್. ದಿಸ್ ಈಸ್ ದಿ ಮೇಜರ್ ಏಮ್ ಆಫ್ ದಿಸ್ ಯೋಜನಾ. ಇದ್ರ ಜೊತೆಗೆ ಡಯಾಗ್ನೋಸ್ ಮಾಡಿ ಬಿಟ್ಬಿಟ್ರೆ ಸಾಕ ಸರ್, ಚೆಕಪ್ ಮಾಡಿ ಬಿಟ್ಬಿಟ್ರೆ ಸಾಕ, ಇದ್ರ ಜೊತೆಗೆ ಟ್ರೀಟ್ಮೆಂಟ್ ಸಹ ಕೊಡ್ಬೇಕು. ಸೊ ಈ ಟ್ರೀಟ್ಮೆಂಟ್ ಕೊಡೋದಕ್ಕೆ ವಿ ಹ್ಯಾವ್ ಕಮ್ ಅಪ್ ವಿತ್ ಅ ಯೂನಿಕ್ ಮಾಡೆಲ್ ಕಾಲ್ಡ್ ಆಸ್ ಹಬ್ ಅಂಡ್ ಸ್ಪೋಕ್ ಮಾಡೆಲ್. ನೀವು ಒಂದು ಸೈಕಲ್ ಓಡಿಸ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಏನಂತ. ಒಂದು ಹಬ್ ಇರುತ್ತೆ, ಒಂದು ಸೆಂಟರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಥವಾ ಮೇಜರ್ ಆಗಿ ಒಂದು ಹಬ್ ಅಂತ ಮಾಡ್ತೀವಿ. ಇಟ್ ವಿಲ್ ಬಿ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದ್ರ ಜೊತೆಗೆ ಹಿಂಗೆ ಕನೆಕ್ಟ್ ಆಗೋ ತರ ಹಬ್ಸ್ ಇರುತ್ತೆ. ಈ ಹಬ್ಸ್ ಏನಂದ್ರೆ ದೀಸ್ ವಿಲ್ ಬಿ ನಾಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಬಟ್ ಈ ಹಾರ್ಟ್ ಅಟ್ಯಾಕ್ ನ ಡಯಾಗ್ನೋಸ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ರೆ ಕ್ರಿಟಿಕಲ್ ಪೇಷಂಟ್ಸ್ ನ ದೇ ವಿಲ್ ಬಿ ಸೆಂಡಿಂಗ್ ದೆಮ್ ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ಹಾಗೇನೆ ಈ ಹಬ್ ಅನ್ನೋ ಹಾಸ್ಪಿಟಲ್ಸ್ ಅಲ್ಲಿ ಸಹ ಟೆನೆಕ್ಟೆಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಟೆನೆಕ್ಟೆಪ್ಲೇಸ್ ಡೋಸ್. ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಹೋದ್ರೆ ದೇ ವಿಲ್ ಚಾರ್ಜ್ ಅರೌಂಡ್ 25,000 to 40,000 ಇದು ಒಂದು ಇಂಜೆಕ್ಷನ್ಗೆ, ಹಾರ್ಟ್ ಅಟ್ಯಾಕ್ ನ ತಡೆಯೋದಕ್ಕೆ. ಬಟ್ ಈ ಹಾಸ್ಪಿಟಲ್ಸ್ ಅಲ್ಲಿ ಇಟ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಫ್ರೀ. ಯಾವ ಹಾಸ್ಪಿಟಲ್ಸು? ಗವರ್ಮೆಂಟ್ ಹಾಸ್ಪಿಟಲ್ಸು. ಸೊ ಇವಾಗ 86 ಗವರ್ಮೆಂಟ್ ಹಾಸ್ಪಿಟಲ್ಸ್ 15 ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ 71 ತಾಲೂಕ್ಸ್ ಅಲ್ಲಿ ಸ್ಪೋಕ್ ಸೆಂಟರ್ಸ್ ಆಗಿ ಮಾಡಿದೆ. ಇವಾಗ ದಿ ರೀಸೆಂಟ್ ಕರೆಂಟ್ ಅಫೇರ್ಸ್ ಇಸ್ ದಿಸ್
hub and spoke model, which was in 15 districts, will be expanded to 31 districts across Karnataka. So this is the current affairs. ಮತ್ತೆ ಇದರಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ September 29th will be observed as World Heart Day. So September 29th is observed as World Heart Day, and this expansion of this scheme is linked to this date. ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸೆಪ್ಟೆಂಬರ್ 29th ನಾವು ವರ್ಲ್ಡ್ ಹಾರ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕಮಿಂಗ್ ಟು ದಿ ನೆಕ್ಸ್ಟ್ ಟಾಪಿಕ್, ಬೆಂಗಳೂರು's allocation under PM E-Drive scheme. PM E-Drive scheme ಏನಂತ ಇದರಲ್ಲಿ ನೋಡೋಣ. Current affairs is, what is the context of this, sir? Bengaluru will receive 4,500 electric buses under the PM E-Drive scheme. So ಈ ಪಬ್ಲಿಕ್ ಸೆಕ್ಟರ್ ವೆಹಿಕಲ್ಸ್ ನ ಗ್ರೀನ್ ಮಾಡ್ಬೇಕಂತ ಈ ಪ್ರೋಗ್ರಾಮ್ ನಾವು ತಂದಿದ್ದೀವಿ, PM E-Drive scheme. So what does it stands for? PM E-Drive scheme stands for PM Electric Drive Revolution in Innovative Vehicle Enhancement ಅಂತ. PM Electric Drive Revolution Innovative Vehicle Enhancement Scheme. So this will be effective from October 1st of 2024 to March 31st of 2026. So what is the aim of this scheme, sir? The aim is to accelerate EV adoption. ಈ ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ನ ಆಕ್ಸಿಲರೇಟ್ ಮಾಡಕ್ಕೆ ಈ ಸ್ಕೀಮ್ ನ ತಂದಿದ್ದೀವಿ. ಅಂಡ್ ಆಲ್ಸೋ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ EV ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ನ ಡೆವಲಪ್ ಮಾಡಬೇಕು ಅಂತ PM E-Drive ಸ್ಕೀಮ್ ನ ಲಾಂಚ್ ಮಾಡಲಾಗಿದೆ. ಇದ್ರ ಜೊತೆಗೆ this PM E-Drive also promotes mass mobility by supporting public transport electrification. That is what Bengaluru has now got 4,500 buses. Electric vehicles na Bengaluru local government has procured under PM E-Drive. So in this PM E-Drive, there is a phased manufacturing program to boost. ಇವಾಗ ನೀವು ಕೇಳಿರ್ಬೋದು ವೋಕಲ್ ಫಾರ್ ಲೋಕಲ್ ಅಂತ. ಯಾವುದೇ ಸ್ಕೀಮ್ ತಗೊಂಡ್ರು ದೇರ್ ವಿಲ್ ಬಿ ಅ ಲೋಕಲ್ ಎಲಿಮೆಂಟ್ ಅಟ್ಯಾಚ್ ಟು ಇಟ್. ದೇರ್ ವಿಲ್ ಬಿ ಆತ್ಮ ನಿರ್ಭರ್ ಭಾರತ್ ಎಲಿಮೆಂಟ್ ಅಟ್ಯಾಚ್ ಟು ಇಟ್. ಸೊ ಅದೇ ರೀತಿ ಈ PM E-Drive ಸ್ಕೀಮ್ ಅಲ್ಲಿ ಸಹ ಲೋಕಲ್ ನ ಸಪೋರ್ಟ್ ಮಾಡಕ್ಕೆ, ಲೋಕಲ್ EV ಪ್ರೊಡಕ್ಷನ್ ನ ಮತ್ತೆ ಸಪ್ಲೈ ಚೈನ್ ನ ಸಪೋರ್ಟ್ ಮಾಡಕ್ಕೆ ವಿ ಆರ್ ಪ್ರಮೋಟಿಂಗ್ ಇಟ್. ದಿಸ್ ಆಲ್ಸೋ ಕವರ್ಸ್ ಸಬ್ಸಿಡೀಸ್ ಆರ್ ಡಿಮ್ಯಾಂಡೆಡ್ ಇನ್ಸೆಂಟಿವ್ಸ್. ಈ ಸಬ್ಸಿಡೀಸ್ ಎರಡು ತರ ಇರುತ್ತೆ. ಒಂದು ಪ್ರೊಡಕ್ಷನ್ಗೆ, ಇನ್ನೊಂದು ಬಂದು ಡಿಮ್ಯಾಂಡ್ ಸೈಡ್. ಅಂದ್ರೆ ನೀವು ಕೇಳಿರ್ಬೋದು, ಫಾರ್ ಎಕ್ಸಾಂಪಲ್ ಸೋಲಾರ್ ಇನ್ಸ್ಟಾಲೇಷನ್ ಆನ್ ರೂಫ್ ಟಾಪ್ಸ್, ಇದಕ್ಕೆಲ್ಲ 40% ಪೇ ಮಾಡಿ, ಇನ್ ಮಿಕ್ಕಿದ್ ನಾವು ಕೊಡ್ತೀವಿ ಅಂತ. ದೀಸ್ ಆರ್ ಡಿಮ್ಯಾಂಡ್ ಸೈಡ್ ಇನ್ಸೆಂಟಿವ್ಸ್. ಸೊ ಈ PM E-Drive ಅಲ್ಲಿ ಸಹ ಈ ತರ ಒಂದು ಕಾಂಪೋನೆಂಟ್ ಇದೆ. ಏನಂದ್ರೆ ಇಟ್ ಕವರ್ಸ್ ಎಲೆಕ್ಟ್ರಿಕ್ 2 wheelers, ಎಲೆಕ್ಟ್ರಿಕ್ 3 wheelers, e-ambulances, e-trucks ಅಂಡ್ ಅದರ್ ಎಮರ್ಜಿಂಗ್ EV ಕ್ಯಾಟಗರೀಸ್ ಸಹ ಈ PM E-Drive ಅಲ್ಲಿ ಕಂಪ್ರೈಸ್ ಆಗುತ್ತೆ. So coming to the next topic, it is environment related. It is called as afforestation targets of Karnataka. ಸೊ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಇಡೀ ಕರ್ನಾಟಕ ಅಂತ ಕರ್ನಾಟಕದ ಜೊತೆಗೆ ಇಂಡಿಯಾ ಸಹ ವಿ ಆರ್ ಪುಟಿಂಗ್ ಅವರ್ ಎಫರ್ಟ್ಸ್ ಟು ಗ್ರೀನ್, ಟು ಮೇಕಿಂಗ್ ಇಂಡಿಯಾ ಗ್ರೀನ್ ಅಂಡ್ ಕ್ಲೀನ್. ಸೊ ಕ್ಲೀನ್ ಅಂತ ಮಾಡಕ್ಕೆ ನಮ್ಗೆ ಸ್ವಚ್ಛ ಭಾರತ್ ಅಭಿಯಾನ್ ಇದೆ. ಈ ತರ ಗ್ರೀನ್ ಮಾಡಕ್ಕೆ, ಇಂಡಿಯಾನ ಗ್ರೀನ್ ಮಾಡಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಕ್ಯಾಂಪಾ ಫಂಡ್ಸ್, ಅಂದ್ರೆ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ಸ್ ಅಂಡ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಪ್ರೋಗ್ರಾಮ್. ಅದ್ರ ಅಂಡರ್ ಅಲ್ಲಿ
ನಮ್ಮ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್ ದಿಸ್ ಸ್ಪೆಷಲ್ initiative in which Yadgir, Kalburgi, ಬೀದರ್, ರಾಯಚೂರು ಮತ್ತೆ ಕೊಪ್ಪಳ, ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಇರುವಂತಹ ಈ ಡಿಸ್ಟ್ರಿಕ್ಟ್ಸ್ಗಳಿಗೆ 28 ಲಕ್ಷ ಸ್ಯಾಪ್ಲಿಂಗ್ಸ್ ನ ಪ್ಲಾಂಟ್ ಈ ವರ್ಷ ಪ್ಲಾಂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ. ಯಾಕೆ ಸರ್ ಈ ಡಿಸ್ಟ್ರಿಕ್ಟ್ಸ್ ಅಂತ ಕೇಳಿದ್ರೆ, ಇದರಲ್ಲಿ ಇವಾಗ ಫಾರೆಸ್ಟ್ ಕವರ್ ಬಂದು ಕೇವಲ 5% ಇದೆ. ಬಟ್ ಸ್ಟೇಟ್ ಆವರೇಜ್ ಎಷ್ಟು ಅಂದ್ರೆ 28% ಆಫ್ ಸ್ಟೇಟ್ ಆವರೇಜ್ ಇಸ್ ದೇರ್. ಫಾರೆಸ್ಟ್ ಕವರ್ ಇಡೀ ಸ್ಟೇಟ್ ಅಲ್ಲಿ ಆವರೇಜ್ ತಗೊಂಡ್ರೆ 28% ಇದೆ. ಬಟ್ ಈ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇಟ್ ಈಸ್ ಓನ್ಲಿ 5%. ಸೊ ಟು ಇನ್ಕ್ರೀಸ್ ದಿಸ್, ಟು ಕಮ್ ಟು ಟೇಕ್ ದೀಸ್ ಡಿಸ್ಟ್ರಿಕ್ಟ್ಸ್ ಟು ಪಾರ್ ವಿತ್ ದಿ ಸ್ಟೇಟ್ ಆವರೇಜ್, ವಿ ಆರ್ ಕಮಿಂಗ್ ಅಪ್ ವಿತ್ ದಿಸ್ ಯೂನಿಕ್ ಇನಿಷಿಯೇಟಿವ್ ಆಫ್ ಪ್ಲಾಂಟಿಂಗ್ 28 lakh saplings. ಇದರಲ್ಲಿ the government plants 28 ಲಕ್ಷ ಈ ವರ್ಷ ಆದ್ರೆ ಟೋಟಲ್ ಗವರ್ಮೆಂಟ್ ಟಾರ್ಗೆಟ್ ಎಷ್ಟು ಅಂದ್ರೆ 1 ಕೋಟಿ ಸ್ಯಾಂಪ್ಲಿಂಗ್ಸ್ ನ ಕರ್ನಾಟಕದಾದ್ಯಂತ ಫಾರ್ ದಿ ನೆಕ್ಸ್ಟ್ 2 years 1 crore saplings will be planted in these 5 districts. ಇದಷ್ಟೇ ಅಲ್ಲ, ಸುಮ್ಮನೆ ಪ್ಲಾಂಟ್ ಮಾಡಿ ಹೋಗ್ಬಿಟ್ರೆ ಈಗ ಹಸು ತುಳಿದ್ಬಿಡುತ್ತೆ ಅಥವಾ ಯಾರೋ ಬೇಕಂತ ಕಿತ್ತಾಕ್ಬಿಡ್ತಾರೆ. ಈ ತರ ಎಲ್ಲ ಆಗ್ಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ ವಿ ಆರ್ ಕಮಿಂಗ್ ಅಪ್ ವಿತ್ ದಿಸ್ ಯೂನಿಕ್ನೆಸ್ ಕಾಲ್ಡ್ ಆಸ್ ಜಿಯೋ ಟ್ಯಾಗಿಂಗ್. ಜಿಯೋ ಟ್ಯಾಗಿಂಗ್ ಏನಂದ್ರೆ ದೇ ವಿಲ್ ಇನ್ಸರ್ಟ್ ಅ ಚಿಪ್ ಟು ದ ಸ್ಯಾಂಪ್ಲಿಂಗ್, ಮತ್ತೆ ಸ್ಯಾಟಲೈಟ್ ಮುಖಾಂತರ ಯಾವ ತರ ಸರ್ವೈವ್ ಆಗ್ತಿದೆ, ಸರ್ವೈವ್ ಆಗ್ತಿದ್ಯಾ, ಸರ್ವೈವ್ ಆಗ್ತಿಲ್ವಾ, ಯಾವ ತರ ಬೆಳೀತಿದೆ, ಇದನ್ನೆಲ್ಲ ಸ್ಯಾಟಲೈಟ್ ಮುಖಾಂತರ ಟ್ರ್ಯಾಕ್ ಮಾಡ್ಬೋದು. ಸೊ ಈ ಇನಿಷಿಯೇಟಿವ್ ಅಲ್ಲಿ we are making Karnataka green. So there are some other afforestation and green schemes of Karnataka. ಯಾವುದಂದ್ರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಕೃಷಿ ಅರಣ್ಯ ಅಂದ್ರೆ ಈ ಫಾರ್ಮರ್ಸ್ಗೆ ಇನ್ಸೆಂಟಿವ್ಸ್ ಕೊಡೋದು. ಏನಂತ, ಬರೀ ಬೆಳೆ ಮಾತ್ರ ಅಲ್ಲ, ಪ್ಲಾಂಟ್ ಟ್ರೀ ಬೇಸ್ಡ್ ಬೆಳೆಗಳನ್ನ ಬೆಳೀರಿ ಅಂತ. ಸೊ ಈ ನರ್ಚರಿಂಗ್ ಪ್ಲಾಂಟೆಡ್ ಟ್ರೀಸ್ ನ ಓವರ್ 3 years ಮಾಡೋದಕ್ಕೆ ವಿ ವಿಲ್ ಬಿ ಗಿವಿಂಗ್ ಸಬ್ಸಿಡಿ ಟು ದಿ ಫಾರ್ಮರ್ಸ್ in the form of subsidized seedlings and financial incentives also to the farmers. That is ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಇನ್ನೊಂದು ದೈವಿ ವನ ಅಥವಾ ದೇವರ ಕಾಡು ಅಂತ ಕರಿತೀವಿ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೇಕ್ರೆಡ್ ಗ್ರೂವ್ಸ್ ಅಂತ ಒಂದು ಕ್ಲಾಸಿಫಿಕೇಶನ್ ಇದೆ. ಸೇಕ್ರೆಡ್ ಗ್ರೂವ್ಸ್ ಅಂತ ನಿಯರ್ ಟೆಂಪಲ್ಸ್, ನಿಮ್ಗೆ ಗೊತ್ತಿರ್ಬೋದು ಟೆಂಪಲ್ಸ್ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಹುಣಸೆ ಕಾಡು ಅಂತ ದೇವನಹಳ್ಳಿಯಲ್ಲಿ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಸೇಕ್ರೆಡ್ ಗ್ರೂವ್ಸ್. ಈ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಮತ್ತೆ ಎನ್ವೈರನ್ಮೆಂಟ್ ನ ಪ್ರಮೋಟ್ ಮಾಡೋದಕ್ಕೆ ದೇವರ ಕಾಡು ಯೋಜನೆ ಅಂತ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಬ್ರಾಟ್ ಅಪ್. ನಾಟ್ ಓನ್ಲಿ ದಟ್, ಹಸಿರು ಕರ್ನಾಟಕ ಪ್ರೋಗ್ರಾಮ್. ಹಸಿರು ಕರ್ನಾಟಕ ಪ್ರೋಗ್ರಾಮ್ aims for mass tree planting on government lands. ಈ ಗವರ್ಮೆಂಟ್ ಬ್ಯಾರನ್ ಲ್ಯಾಂಡ್ಸ್ ಏನಿದೆ ಅದರಲ್ಲಿ ಟ್ರೀ ಪ್ಲಾಂಟಿಂಗ್ ಮಾಡೋಕ್ಕೋಸ್ಕರ ಹಸಿರು ಕರ್ನಾಟಕ ಪ್ರೋಗ್ರಾಮ್ ನ ತಗೋಬರ್ತೀವಿ. And as I said earlier, compensatory afforestation, CAMPA funds. ಈ ನಾನ್ ಫಾರೆಸ್ಟ್ ಏರಿಯಾಸ್ ನ ಫಾರೆಸ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಡೆವಲಪ್ಮೆಂಟ್ ಅಲ್ಲಿ ಈಗ ಯಾವುದೋ ಒಂದು ರೋಡ್ ಕಟ್ಬೇಕಂದ್ರೆ ಅಥವಾ ರೋಡ್ ಬಿಲ್ಡ್ ಮಾಡ್ಬೇಕಂದ್ರೆ ವಿ ವಿಲ್ ಬಿ ಕಟ್ಟಿಂಗ್ ಸಮ್ ಟ್ರೀಸ್. ಇದನ್ನ ಕಾಂಪನ್ಸೇಟ್ ಮಾಡಕ್ಕೆ ನಾನ್ ಫಾರೆಸ್ಟ್ ಏರಿಯಾಸ್ ಅಲ್ಲಿ ನಾವೆಷ್ಟು ಮರಗಳನ್ನ ಕಡಿತಿರ್ತೀವಿ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ನಾನ್ ಫಾರೆಸ್ಟ್ ಏರಿಯಾಸ್ ಅಲ್ಲಿ ಪ್ಲಾಂಟ್ ಮಾಡ್ತಾ ಇರ್ತೀವಿ. This is compensatory afforestation. That is the idea behind compensatory afforestation. ಇನ್ನೂ ಕೆಲವಿದಾವೆ, ಸ್ಮೃತಿವನ ಮತ್ತೆ ಸಸ್ಯಶ್ಯಾಮಲ ಅಂತ. ಸಸ್ಯಶ್ಯಾಮಲ is a very unique initiative where the saplings will be provided to the school students. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದ್ತಿರೋ ಸ್ಟೂಡೆಂಟ್ಸ್ಗೆ ಸ್ಯಾಪ್ಲಿಂಗ್ಸ್ ನ ಕೊಟ್ಬಿಟ್ಟು ಅದನ್ನು ಜಿಯೋ ಟ್ಯಾಗಿಂಗ್ ಮಾಡಿ ಸ್ಟೂಡೆಂಟ್ಸ್ಗೆ ಹೇಳಲಾಗುತ್ತದೆ ಇದನ್ನ ಹೋಗಿ ಪ್ಲಾಂಟ್ ಮಾಡಿ ಅಂತ. ಇದರಿಂದ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಆನ್ ಅವರ್ ಎನ್ವೈರನ್ಮೆಂಟ್, ನಮ್ಮ ಎನ್ವೈರನ್ಮೆಂಟ್ ನ ರಕ್ಷಿಸಬೇಕಂತ. ಅದ್ರ ಜೊತೆಗೆ ನಾನ್ ಫಾರೆಸ್ಟ್ ಏರಿಯಾಸ್ ನ ಗ್ರೀನ್ ಮಾಡ್ದಂಗೂ ಆಗುತ್ತೆ. ಸೊ ಸಸ್ಯಶ್ಯಾಮಲ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇನ್ ದಟ್ ಆಸ್ಪೆಕ್ಟ್. ಸೊ ಲೆಟ್ಸ್ ಮೀಟ್ ಟುಮಾರೋ for discussing some other important articles of current affairs. That is it for today. Thank you.